ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಇನ್ನೊಂದು ಪ್ರಾಬ್ಲಮ್ ಅನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. DFA ಮಿನಿಮೈಸೇಷನ್ ಮೇಲೆ ಟೇಬಲ್ ಫಿಲ್ಲಿಂಗ್ ಮೆಥಡ್ ನಲ್ಲೇ ನಿಮಗೆ VTU ಇರಬಹುದು, ಆಲ್ಮೋಸ್ಟ್ ಎಲ್ಲ ಯೂನಿವರ್ಸಿಟಿಗಳಲ್ಲೂ ಕೂಡ ನಿಮಗೆ ಟೇಬಲ್ ಫಿಲ್ಲಿಂಗ್ ಮೆಥಡ್ ಅನ್ನೇ ಕೇಳೋದು. ಸೊ ದಿಸ್ ಈಸ್ ದ ಈಸಿಯೆಸ್ಟ್, ಮತ್ತೆ ಆರಾಮಾಗಿ ಸಾಲ್ವ್ ಮಾಡ್ತಾ ಹೋಗ್ಬೋದು ಸ್ಟೆಪ್ ಬೈ ಸ್ಟೆಪ್. ಸೊ ಫಸ್ಟ್ ನಮಗೆ ಈ ತರ ಟೇಬಲ್ ಅಲ್ಲಿ ಕೊಡ್ಬೋದು, ಇಲ್ಲ ಅಂತಂದ್ರೆ DFA ಡಯಾಗ್ರಾಮ್ ಅನ್ನ ಕೊಡ್ಬೋದು. ಸೊ ನಾನು ಎರಡು ತರದ್ದು ಕೂಡ ಕ್ವಶನ್ಸ್ ಅನ್ನ ಸಾಲ್ವ್ ಮಾಡಿದ್ದೀನಿ. ಈಗ ಟೇಬಲ್ ಫಾರ್ಮೆಟ್ ಅಲ್ಲಿ ಕೊಟ್ಟಾಗ ಯಾವ ರೀತಿ ಸಾಲ್ವ್ ಮಾಡ್ಬೇಕು ನೋಡಿ. ಹೆಸರೇ ಹೇಳ್ದಂಗೆ DFA ಮಿನಿಮೈಸೇಷನ್, ಮಿನಿಮೈಸ್ ಮಾಡಬೇಕು ಏನನ್ನ, ಸ್ಟೇಟ್ ಗಳನ್ನ. ಅಂದ್ರೆ ಇಲ್ಲಿ 1 2 3 4 5 6 ಟೋಟಲ್ ನನಗೆ 6 ಸ್ಟೇಟ್ ಗಳನ್ನ ಯೂಸ್ ಮಾಡಿಕೊಂಡು ಈ DFA ನ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ. ನಾನೇನ್ ಮಾಡ್ಬೇಕು, 6ಕ್ಕಿಂತ ಕಡಿಮೆ ಸ್ಟೇಟ್ ಗಳನ್ನ ಯೂಸ್ ಮಾಡಿಕೊಂಡು ಕನ್ಸ್ಟ್ರಕ್ಟ್ ಮಾಡಬೇಕು. 5 4 3 ಈ ತರ ಕಡಿಮೆ ಸ್ಟೇಟ್ ಗಳಾದ್ರೆ ಒಳ್ಳೇದು, ಸರಿನಾ. 6 ಆಗ್ಬಾರ್ದು, 6ಗಿಂತ ಕಡಿಮೆ, 5 ಆದ್ರೂ ಕೂಡ ಓಕೆ. ಸೊ ಯಾವ ರೀತಿ ಸಾಲ್ವ್ ಮಾಡೋದು, ಅದಕ್ಕೋಸ್ಕರ ಏನ್ ಮಾಡ್ತೀವಿ ಅಂತಂದ್ರೆ ನಾವು ಈ ಸ್ಟೇಟ್ ಗಳನ್ನ ಎರಡು ಭಾಗಗಳಾಗಿ ಡಿವೈಡ್ ಮಾಡ್ಕೊಂತೀವಿ, ಅಂದ್ರೆ ಎರಡು ಗ್ರೂಪ್ ಗಳಾಗಿ ಡಿವೈಡ್ ಮಾಡ್ಕೊಂತೀವಿ. ಒಂದು ಡಿಸ್ಟಿಂಗ್ವಿಷಬಲ್ ಸ್ಟೇಟ್ಸ್, ಒಂದು ಡಿಸ್ಟಿಂಗ್ವಿಷಬಲ್ ಸ್ಟೇಟ್, ಇನ್ನೊಂದು ಇನ್ಡಿಸ್ಟಿಂಗ್ವಿಷಬಲ್ ಸ್ಟೇಟ್ಸ್. ಸರಿನಾ. ಈಗ ಈ ಇನ್ಡಿಸ್ಟಿಂಗ್ವಿಷಬಲ್ ಸ್ಟೇಟ್ಸ್ ಅನ್ನ ಫಸ್ಟ್ ಕಂಡುಹಿಡಿತಾ ಹೋಗೋಣ. ಈ ಇನ್ಡಿಸ್ಟಿಂಗ್ವಿಷಬಲ್ ಸ್ಟೇಟ್ಸ್ ಅನ್ನ ಕಂಡುಹಿಡಿಯೋದಕ್ಕೋಸ್ಕರ ಅಂತಾನೆ ನಾವು ಟೇಬಲ್ ಫಿಲ್ಲಿಂಗ್ ಮೆಥಡ್ ಅನ್ನ ಯೂಸ್ ಮಾಡ್ತಾ ಹೋಗೋದು, ಸರಿನಾ. ಎಸ್. ಸೊ ಈಗ ಟೇಬಲ್ ಅನ್ನ ಯಾವ ರೀತಿ ಬರಿಬೇಕು ನೋಡಿ. ಇಲ್ಲಿ ಸ್ಟಾರ್ಟಿಂಗ್ ಬರಿಬೇಕಾದ್ರೆ ಮೊದಲನೇದನ್ನ ಬಿಡ್ತಾ ಹೋಗಿ, ಅಂದ್ರೆ ವರ್ಟಿಕಲಿ ಬರಿಬೇಕಾದ್ರೆ ಮೊದಲನೇ ಸ್ಟೇಟ್ ಅನ್ನ ಬಿಡಿ, ಆಮೇಲೆ ಏನೇನು ಉಳ್ಕೊಂತು, B C D E ಮತ್ತೆ F ಉಳ್ಕೊಂತು, ಸರಿನಾ. ವರ್ಟಿಕಲಿ ಬರಿಬೇಕಾದ್ರೆ ಮೊದಲನೇ ಸ್ಟೇಟ್ ಅನ್ನ ಬಿಡಬೇಕು. ನೆಕ್ಸ್ಟ್ ಹಾರಿಜಾಂಟಲ್ ಅಲ್ಲಿ ಬರಿಬೇಕಾದ್ರೆ ಕೊನೆ ಸ್ಟೇಟ್ ಅನ್ನ ಬಿಡಬೇಕಾಗುತ್ತೆ. ಸೊ A B C D ಮತ್ತೆ E, ಲಾಸ್ಟ್ನೇದು F ಅನ್ನ ಬರಿಬಾರ್ದು, ಗೊತ್ತಾಯ್ತಾ. ವರ್ಟಿಕಲಿ ಬರಿಬೇಕಾದ್ರೆ A ಅನ್ನ ಬಿಡ್ಬೇಕಂದ್ರೆ ಮೊದಲನೇ ಸ್ಟೇಟ್ ಅನ್ನ ಬಿಟ್ಟು ಇನ್ನು ಉಳಿದಿರೋದನ್ನ ಯೂಸ್ ಮಾಡ್ಕೋಬೇಕು. ಹಾರಿಜಾಂಟಲಿ ಬರಿಬೇಕಾದ್ರೆ ಎಲ್ಲದನ್ನು ಬರೆದು ಕೊನೆಯದನ್ನ ಮಾತ್ರ ಬರಿಬಾರ್ದು. ಈಗ ಟೇಬಲ್ ಅನ್ನ ಫಾರ್ಮ್ ಮಾಡ್ತಾ ಬನ್ನಿ ಈ ತರ. ಸೊ ಈಗ ಟೇಬಲ್ ಫಾರ್ಮೇಶನ್ ಆಯ್ತು. ಸೊ ನೆಕ್ಸ್ಟ್ ಏನು ಅಂತಂದ್ರೆ ನೋಡಿ, ಇಲ್ಲಿ ಈ ತರ ಸಿಂಬಲ್ ಇದ್ರೆ ಇನಿಷಿಯಲ್ ಸ್ಟೇಟ್ ಅಂತ, ಈ ತರ ಸ್ಟಾರ್ ಸಿಂಬಲ್ ಇದ್ರೆ ಫೈನಲ್ ಸ್ಟೇಟ್ಸ್ ಅಂತ ಅರ್ಥ. ಸೊ ಈಗ ನಾವೇನ್ ಮಾಡ್ಬೇಕು ಅಂತಂದ್ರೆ ಫೈನಲ್ ಸ್ಟೇಟ್ಸ್ ಯಾವ್ಯಾವ ಕಾಲಮ್ ಮತ್ತೆ ರೋ ಅಲ್ಲಿ ಇದಾವೆ ಅವೆಲ್ಲವಕ್ಕೂ ಕೂಡ ಕ್ರಾಸ್ ಮಾರ್ಕ್ ಅನ್ನ ಹಾಕ್ಬೇಕು. ಸೊ ನೋಡಿ, ಇಲ್ಲಿ C ಇಸ್ ಎ ಫೈನಲ್ ಸ್ಟೇಟ್. ಸೊ Cದು ಎಂಟೈರ್ ರೋ ಮತ್ತೆ ಎಂಟೈರ್ ಕಾಲಮ್ ಅನ್ನ ನಾನು ಕ್ರಾಸ್ ಮಾರ್ಕ್ ಹಾಕ್ತೀನಿ. ನೆಕ್ಸ್ಟ್ D ಇಸ್ ಆಲ್ಸೋ ದ ಫೈನಲ್ ಸ್ಟೇಟ್. ಸೊ Dದು ಎಂಟೈರ್ ರೋ ಮತ್ತೆ ಎಂಟೈರ್ ಕಾಲಮ್ ಅನ್ನ ನಾನು ಕ್ರಾಸ್ ಮಾರ್ಕ್ ಹಾಕ್ತೀನಿ. ಆದರೆ D ಮತ್ತೆ Cದು ಕಾಂಬಿನೇಷನ್ ಇರುವಂತ ಜಾಗನ ಖಾಲಿ ಬಿಡಬೇಕು, ಗೊತ್ತಾಯ್ತಾ. ನೋಡಿ ಇಲ್ಲಿ C, D ಆದಂಗಾಯ್ತು. ಸೊ D ಮತ್ತೆ Cದು ಕಾಂಬಿನೇಷನ್ ಇರುವಂತ ಜಾಗನ ಖಾಲಿ ಬಿಡಬೇಕು. ಇನ್ನು ಉಳಿದಿರೋದೆಲ್ಲ ಏನಾಗಿರುತ್ತೆ, ಕ್ರಾಸ್ ಮಾರ್ಕ್ ಆಗುತ್ತೆ. ಏನಾದ್ರೂ ಫೈನಲ್ ಸ್ಟೇಟ್ಸ್ ಇದ್ರೆ ಆ ಫೈನಲ್ ಸ್ಟೇಟ್ದು ಎಂಟೈರ್ ರೋ ಎಂಟೈರ್ ಕಾಲಮ್ ಕ್ರಾಸ್ ಮಾರ್ಕ್. ಯಾವ ಒಂದು ಜಾಗದಲ್ಲಿ ಕಾಂಬಿನೇಷನ್ ಆಗುತ್ತೆ ಆ ಎರಡು ಫೈನಲ್ ಸ್ಟೇಟ್ಸ್ ನೋಡಿ, D ಮತ್ತೆ C ಎರಡು ಕೂಡ ಫೈನಲ್ ಸ್ಟೇಟ್ಸ್, ಅವೆರಡರದ್ದು ಕಾಂಬಿನೇಷನ್ ಈ ಒಂದು ಜಾಗದಲ್ಲಿ ಆಗೋದು. ಸೊ ಆ ಜಾಗನ ಖಾಲಿ ಬಿಡಬೇಕು. ಸೊ ಈಗ ಒಂದೊಂದಾಗಿ ಖಾಲಿ ಉಳ್ಕೊಂಡಿರೋ ಜಾಗಗಳನ್ನ ಫಿಲ್ ಮಾಡ್ತಾ ಬರೋಣ. ಮೊದಲಿಗೆ A, B. ಸೊ A, B ಅನ್ನ ಫೈಂಡ್ ಔಟ್ ಮಾಡ್ತಾ ಹೋಗೋಣ. ಸೊ ನಾವಿಲ್ಲಿ ಒಂದು ಸ್ಟೇಟ್ ಇಂದ ಇನ್ನೊಂದು ಸ್ಟೇಟ್ಗೆ ಟ್ರಾನ್ಸಿಷನ್ ಮಾಡೋದಕ್ಕೆ ಯಾವ ಇನ್ಪುಟ್ ಗಳನ್ನ ಯೂಸ್ ಮಾಡ್ತಾ ಇದೀವಿ, 0 and 1. ಸೊ 0 ಮತ್ತೆ 1. ಈಗ A, B ಅಲ್ವಾ, ಅಂದ್ರೆ A ಮತ್ತೆ B ಎರಡು ಕೂಡ 0ನ ಇನ್ಪುಟ್ ಆಗಿ ಕೊಟ್ಟಾಗ ಎಲ್ಲಿಗೆ ಹೋಗ್ತವೆ, B ಗೆ ಹೋಗ್ತವೆ, D ಗೆ ಹೋಗ್ತವೆ. ಅದೇ ಏನಾದ್ರೂ 1ಅನ್ನ ಇನ್ಪುಟ್ ಆಗಿ ಕೊಟ್ರೆ C ಮತ್ತೆ B ಗೆ ಹೋಗ್ತವೆ. ಈಗ ಇಲ್ಲಿ ಪೇರ್ ಫಾರ್ಮೇಶನ್ ಆಯ್ತಲ್ವಾ, ಈ ಪೇರ್ ಯಾವ ರೀತಿ ಇರಬೇಕು ಅಂದ್ರೆ ಎರಡು ಕೂಡ ನಾನ್ ಫೈನಲ್ ಸ್ಟೇಟ್ಸ್ ಆಗಿರ್ಬೇಕು, ಎರಡು ಕೂಡ ಫೈನಲ್ ಸ್ಟೇಟ್ಸ್ ಆಗಿರ್ಬೇಕು, ಸರಿನಾ. ಎರಡು ನಾನ್ ಫೈನಲ್ ಆಗಿರ್ಲಿ ಅಥವಾ ಎರಡು ಕೂಡ ಫೈನಲ್ ಆಗಿರ್ಲಿ, ಓಕೆ. ಬಟ್ ಒಂದು ಫೈನಲ್ ಆಗಿ ಇನ್ನೊಂದು ನಾನ್ ಫೈನಲ್ ಸ್ಟೇಟ್ ಆಗಿರಬಾರ್ದು, ಗೊತ್ತಾಯ್ತಾ. ಇಲ್ಲಿ ಪೇರ್ ಆಗಿರುವಂತವು ಒಂದು ಫೈನಲ್ ಸ್ಟೇಟ್ ಇನ್ನೊಂದು ನಾನ್ ಫೈನಲ್ ಸ್ಟೇಟ್ ಆಗಿರಬಾರ್ದು. ಆ ತರ ಏನಾದ್ರೂ ಆಯ್ತು ಅಂತಂದ್ರೆ ಪೇರೆಂಟ್ ಅನ್ನ ಕ್ರಾಸ್ ಔಟ್ ಮಾಡಾಕ್ತೀನಿ. ನೋಡಿ, ಇವಾಗ B ಮತ್ತೆ D ಪೇರ್ ಆಗಿದಾವಲ್ವಾ, B ಎಲ್ಲಿದೆ, ಇಲ್ಲಿದೆ, D ಎಲ್ಲಿದೆ, ಇಲ್ಲಿದೆ. B ಇಸ್ ಎ ನಾನ್ ಫೈನಲ್ ಸ್ಟೇಟ್. ನೋಡಿ, ಇಲ್ಲಿ ಸ್ಟಾರ್ ಮಾರ್ಕ್ ಇಲ್ಲ, ಬಟ್ D ಇಸ್ ಎ ಫೈನಲ್ ಸ್ಟೇಟ್, ಸ್ಟಾರ್ ಮಾರ್ಕ್ ಇದೆ. ಸೊ ಒಂದು ನಾನ್ ಫೈನಲ್ ಇನ್ನೊಂದು ಫೈನಲ್ ಸ್ಟೇಟ್ ಏನಾದ್ರೂ ಕಂಬೈನ್ ಆದ್ರೆ ಏನ್ ಮಾಡ್ಬೇಕು, ಇದರ ಪೇರೆಂಟ್ ಅನ್ನ ಕ್ರಾಸ್ ಔಟ್ ಮಾಡ್ಬೇಕು. ಸೊ A, B ಕ್ರಾಸ್ ಔಟ್ ಆಗುತ್ತೆ, ಗೊತ್ತಾಯ್ತಾ. ಎಸ್. ಸೊ ಪ್ರೊಸೀಡ್ ಆಗ್ತಾ ಆಗ್ತಾ ಇನ್ನು ಕ್ಲಿಯರ್ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ A, E. ಸೊ A, Eಗೂ ಕೂಡ 0ನ ಇನ್ಪುಟ್ ಆಗಿ ಕೊಡ್ಬೋದು, 1ಅನ್ನ ಇನ್ಪುಟ್ ಆಗಿ ಕೊಡ್ಬೋದು. A ಇಲ್ಲಿದೆ, E ಇಲ್ಲಿದೆ. ಸೊ 0ನ ಇನ್ಪುಟ್ ಆಗಿ ಕೊಟ್ರೆ ಎಲ್ಲಿಗೆ ಹೋಗ್ತವೆ, B ಮತ್ತೆ A ಗೆ ಹೋಗ್ತವೆ, B A. ಅದೇ ಏನಾದ್ರೂ ನಾನು 1ಅನ್ನ ಇನ್ಪುಟ್ ಆಗಿ ಕೊಟ್ರೆ ಎಲ್ಲಿಗೆ ಹೋಗ್ತವೆ, C B ಗೆ ಹೋಗ್ತವೆ, ಸರಿನಾ, C B. ಸೊ ಇವಾಗ ನೋಡಿ, ಇಲ್ಲಿ
ಬಿ ಮತ್ತೆ ಎ ಕಂಬೈನ್ ಆಗಿದ್ದಾವೆ, ಬಿ ಇಲ್ಲಿದೆ ಎ ಇಲ್ಲಿದೆ, ಎರಡು ಕೂಡ ನಾನ್ ಫೈನಲ್ ಸ್ಟೇಟ್. ಸೊ ಎಸ್ ಪರ್ಫೆಕ್ಟ್. ನೆಕ್ಸ್ಟ್ ಸಿ ಮತ್ತೆ ಬಿ. ಸೊ ಸಿ ಇಲ್ಲಿದೆ ಬಿ ಇಲ್ಲಿದೆ, ಸಿ ಈಸ್ ಎ ಫೈನಲ್ ಸ್ಟೇಟ್, ಬಿ ಈಸ್ ಎ ನಾನ್ ಫೈನಲ್ ಸ್ಟೇಟ್. ನೋಡಿ ಇಲ್ಲಿ ನನಗೆ ಸ್ಟಾರ್ ಮಾರ್ಕ್ ಇಲ್ಲ, ಬಿ ಮಧ್ಯ ಸ್ಟಾರ್ ಮಾರ್ಕ್ ಇಲ್ಲ, ಬಿ ಮುಂದೆ ನೋಡಿ. ಇವಾಗ ಸಿ ಕಾಮ ಬಿ ಫಾರ್ಮೇಶನ್ ಆಯ್ತು, ಬಟ್ ಸಿ ಇಸ್ ಎ ಫೈನಲ್ ಸ್ಟೇಟ್, ಬಿ ಇಸ್ ನಾನ್ ಫೈನಲ್ ಸ್ಟೇಟ್. ಸೊ ಅದಕ್ಕೋಸ್ಕರ ಇದರ ಪೇರೆಂಟ್ ಯಾರು, ಎ ಕಾಮ ಇ. ಸೊ ಅದನ್ನ ಕ್ಯಾನ್ಸಲ್ ಔಟ್ ಮಾಡಬೇಕು. ಸೊ ಎ ಕಾಮ ಇ ಕೂಡ ನನಗೆ ಕ್ಯಾನ್ಸಲ್ ಔಟ್ ಆಗುತ್ತೆ, ಸರಿನಾ? ಎಸ್. ನೆಕ್ಸ್ಟ್ ಎ ಕಾಮ ಎಫ್ ಅನ್ನ ಕಂಡುಹಿಡಿತಾ ಹೋಗೋಣ. ನೋಡಿ ಎ ಕಾಮ ಎಫ್, 0 ಕೊಟ್ಟಾಗ ಎಲ್ಲಿಗೆ ಹೋಗುತ್ತೆ, 1 ಅನ್ನ ಕೊಟ್ಟಾಗ ಎಲ್ಲಿಗೆ ಹೋಗುತ್ತೆ. ಎ ಇಲ್ಲಿದೆ, ಎಫ್ ಇಲ್ಲಿದೆ. ಸೊ ಎರಡು ಕೂಡ 0ನ ಇನ್ಪುಟ್ ಆಗಿ ಕೊಟ್ಟಾಗ ಬಿಗೆ ಹೋಗ್ತವೆ, ಬಿ. ನೆಕ್ಸ್ಟ್ ಅದೇ ಏನಾದ್ರೂ 1 ಅನ್ನ ಇನ್ಪುಟ್ ಆಗಿ ಕೊಟ್ರೆ ಸಿ. ಸೊ ಕರೆಕ್ಟ್ ಇದೆಯಾ? ಎಸ್ ಇದೆ. ಯಾಕೆ? ಬಿ ಇಸ್ ಎ ನಾನ್ ಫೈನಲ್ ಸ್ಟೇಟ್, ಮತ್ತೆ ನಾನ್ ಫೈನಲ್ ಸ್ಟೇಟ್ ಅನ್ನ ನಾವು ಯೂಸ್ ಮಾಡಿದ್ವಿ. ಬಿ ಮತ್ತೆ ಬಿ ಎರಡು ಕೂಡ ನಾನ್ ಫೈನಲ್ ಸ್ಟೇಟ್ ಆದಂಗಾಯ್ತು. ಇಲ್ಲಿ ಸಿ ಮತ್ತೆ ಸಿ ಇಸ್ ಎ ಫೈನಲ್ ಸ್ಟೇಟ್, ಅದರ ಜೊತೆ ಮತ್ತಿನ್ನೊಂದು ಸಿ ಇದೆ ವಿಚ್ ಈಸ್ ಎ ಫೈನಲ್ ಸ್ಟೇಟ್, ಸರಿನಾ? ಕಾಂಬಿನೇಷನ್ ಆಫ್ ಫೈನಲ್ ಸ್ಟೇಟ್ಸ್ ಈಸ್ ಅಲೌಡ್, ಕಾಂಬಿನೇಷನ್ ಆಫ್ ನಾನ್ ಫೈನಲ್ ಸ್ಟೇಟ್ಸ್ ಈಸ್ ಅಲೌಡ್, ಬಟ್ ಒಂದು ಫೈನಲ್ ಸ್ಟೇಟ್ ಇನ್ನೊಂದು ನಾನ್ ಫೈನಲ್ ಸ್ಟೇಟ್ ಅಲೋ ಇಲ್ಲ, ಗೊತ್ತಾಯ್ತಾ? ಸೊ ಇವಾಗ ಇವೆರಡು ಕೂಡ ನಾನ್ ಫೈನಲ್ ಸ್ಟೇಟ್ ಕಂಬೈನ್ ಇದಾವೆ, ಓಕೆ. ಇವೆರಡು ಕೂಡ ಫೈನಲ್ ಸ್ಟೇಟ್ ಕಂಬೈನ್ ಇದಾವೆ, ಓಕೆ. ಆದ್ರೆ ಇವುಗಳನ್ನ ನಾನು ಎಕ್ಸ್ಪೆಂಡ್ ಮಾಡೋದಕ್ಕೆ ಆಗಲ್ಲ, ಸರಿನಾ? ಬಿ ಕಮ ಬಿ, ಸಿ ಕಮ ಸಿ, ಡಿ ಕಮ ಡಿ, ಎ ಕಮ ಎ ಈ ತರ ಬಂದಾಗ ನಾನು ಎಕ್ಸ್ಪೆಂಡ್ ಮಾಡೋದಕ್ಕೆ ಆಗಲ್ಲ. ಇದನ್ನು ಕೂಡ ನಾನು ಎಕ್ಸ್ಪೆಂಡ್ ಮಾಡಕ್ ಯೂಸ್ ಮಾಡಕ್ಕಾಗಲ್ಲ, ಇದನ್ನು ಕೂಡ ನಾನು ಎಕ್ಸ್ಪೆಂಡ್ ಮಾಡಕ್ ಯೂಸ್ ಮಾಡಕ್ ಆಗಲ್ಲ. ಸೊ ಇವಾಗ ಏನ್ ಕನ್ಕ್ಲೂಡ್ ಮಾಡಬೇಕು, ಇವರ ಪೇರೆಂಟ್ ಎ ಕಾಮ ಎಫ್ ಇದೆಯಲ್ಲ ಅದು ಅಕ್ಸೆಪ್ಟಬಲ್, ಎ ಕಾಮ ಎಫ್ ಅಕ್ಸೆಪ್ಟಬಲ್. ಯಾವಾಗ ಇಲ್ಲಿ ಬಿ ಕಾಮ ಬಿ, ಸಿ ಕಾಮ ಸಿ ಈ ತರ ಬಂದಾಗ ಏನಾಗುತ್ತೆ, ನಾನು ಎಕ್ಸ್ಪೆಂಡ್ ಮಾಡಕ್ ಆಗಲ್ಲ. ಸೊ ಅದಕ್ಕೋಸ್ಕರ ಏನ್ ಮಾಡ್ತೀವಿ, ಅದನ್ನ ಟಿಕ್ ಮಾರ್ಕ್ ಹಾಕ್ತೀವಿ. ನೆಕ್ಸ್ಟ್ ಬಿ ಕಾಮ ಇ. ಸೊ ಇದಕ್ಕೆ 0ನ ಇನ್ಪುಟ್ ಆಗಿ ಕೊಟ್ರೆ ಏನಾಗುತ್ತೆ, 1 ಅನ್ನ ಇನ್ಪುಟ್ ಆಗಿ ಕೊಟ್ರೆ ಏನಾಗುತ್ತೆ, ಬಿ ಇಲ್ಲಿದೆ ಇ ಇಲ್ಲಿದೆ. 0 ಇನ್ಪುಟ್ ಆದ್ರೆ ಡಿ ಮತ್ತೆ ಎ, ಅದೇ ಏನಾದ್ರೂ 1 ಅನ್ನ ಇನ್ಪುಟ್ ಆಗಿ ಕೊಟ್ರೆ ಬಿ ಕಾಮ ಬಿ. ಸೊ ಈಗ ಬಿ ಇಸ್ ಎ ನಾನ್ ಫೈನಲ್ ಸ್ಟೇಟ್, ಬಿ ಮತ್ತೆ ಬಿ ಎರಡು ಕೂಡ ನಾನ್ ಫೈನಲ್ ಕಂಬೈನ್ ಆಗಿದೆ. ಸೊ ಓಕೆ ಪರ್ಫೆಕ್ಟ್, ಇದನ್ನ ಎಕ್ಸ್ಪೆಂಡ್ ಮಾಡಕ್ ಆಗಲ್ಲ. ನೆಕ್ಸ್ಟ್ ಡಿ ಕಾಮ ಎ ಇದೆ, ನೋಡಿ ಇಲ್ಲಿ ಡಿ ಇಸ್ ಎ ಫೈನಲ್ ಸ್ಟೇಟ್ ಬಟ್ ಎ ಇಸ್ ಎ ನಾನ್ ಫೈನಲ್ ಸ್ಟೇಟ್. ಡಿ ಇಸ್ ಫೈನಲ್, ಎ ಇಸ್ ನಾನ್ ಫೈನಲ್. ಸೊ ಅವಾಗ ಏನ್ ಮಾಡಬೇಕು, ಪೇರೆಂಟ್ ಅನ್ನ ಕ್ಯಾನ್ಸಲ್ ಔಟ್ ಮಾಡಬೇಕು, ಬಿ ಕಾಮ ಇ ಕ್ಯಾನ್ಸಲ್ಡ್ ಔಟ್. ನೆಕ್ಸ್ಟ್ ಬಿ ಕಾಮ ಎಫ್ ಅನ್ನ ನೋಡ್ತಾ ಹೋಗೋಣ. ಬಿ ಕಾಮ ಎಫ್. ಸೊ 0ನ ಇನ್ಪುಟ್ ಆಗಿ ಕೊಟ್ರೆ ಏನಾಗುತ್ತೆ, 1 ಅನ್ನ ಇನ್ಪುಟ್ ಆಗಿ ಕೊಟ್ರೆ ಏನಾಗುತ್ತೆ, ಬಿ ಇಲ್ಲಿದೆ ಎಫ್ ಇಲ್ಲಿದೆ. ಸೊ 0ನ ಇನ್ಪುಟ್ ಆಗಿ ಕೊಟ್ರೆ ಡಿ ಮತ್ತೆ ಬಿ. ಅದೇ ಏನಾದ್ರೂ 1 ಅನ್ನ ಇನ್ಪುಟ್ ಆಗಿ ಕೊಟ್ರೆ ಬಿ ಮತ್ತೆ ಸಿ. ಸೊ ಇವಾಗ ಇವರಿಬ್ರು ಕಂಬೈನ್ ಆಗಿದಾರಲ್ವಾ, ಡಿ ಇಸ್ ಎ ಫೈನಲ್ ಸ್ಟೇಟ್ ಬಟ್ ಬಿ ಇಸ್ ನಾನ್ ಫೈನಲ್ ಸ್ಟೇಟ್. ಒಂದು ಫೈನಲ್ ಇನ್ನೊಂದು ನಾನ್ ಫೈನಲ್ ಸ್ಟೇಟ್ ಅಂದ್ರೆ ಅದರ ಪೇರೆಂಟ್ ಕ್ಯಾನ್ಸಲ್ ಔಟ್ ಆಗುತ್ತೆ. ಸೊ ಬಿ ಕಾಮ ಎಫ್ ವಿಲ್ ಬಿ ಕ್ಯಾನ್ಸಲ್ಡ್ ಔಟ್. ನೆಕ್ಸ್ಟ್ ಸಿ ಕಾಮ ಡಿ ಅನ್ನ ನೋಡೋಣ. ಸಿ ಕಾಮ ಡಿ 0ಗೆ ಎಲ್ಲಿಗೆ ಹೋಗ್ತವೆ, 1ಗೆ ಎಲ್ಲಿಗೆ ಹೋಗ್ತವೆ. ಸಿ ಇಲ್ಲಿದೆ ಡಿ ಇಲ್ಲಿದೆ, ಎರಡೂ ಕೂಡ ಫೈನಲ್ ಸ್ಟೇಟ್ಸ್. 0ನ ಇನ್ಪುಟ್ ಆಗಿ ಕೊಟ್ರೆ ಒಂದು ಇಗೆ ಹೋಗುತ್ತೆ, ಇನ್ನೊಂದು ಡಿಗೆ ಹೋಗುತ್ತೆ. ನೆಕ್ಸ್ಟ್ 1 ಅನ್ನ ಇನ್ಪುಟ್ ಆಗಿ ಕೊಟ್ರೆ ಒಂದು ಎಫ್ಗೆ ಹೋಗುತ್ತೆ, ಇನ್ನೊಂದು ಬಿಗೆ ಹೋಗುತ್ತೆ. ಇಲ್ಲಿ ನೋಡಿ, ಇಲ್ಲಿ ಇ ಇಸ್ ಎ ನಾನ್ ಫೈನಲ್ ಸ್ಟೇಟ್ ಬಟ್ ಡಿ ಇಸ್ ಎ ಫೈನಲ್ ಸ್ಟೇಟ್. ಇ ಇಸ್ ನಾನ್ ಫೈನಲ್, ಡಿ ಇಸ್ ಫೈನಲ್. ಒಂದು ನಾನ್ ಫೈನಲ್ ಒಂದು ಫೈನಲ್ ಸೆಲೆಕ್ಟ್ ಆದ್ರೆ ಅದರ ಪೇರೆಂಟ್ ಕ್ಯಾನ್ಸಲ್ಡ್, ಸರಿನಾ? ಸಿ ಕಾಮ ಡಿ ವಿಲ್ ಬಿ ಕ್ಯಾನ್ಸಲ್ಡ್ ಔಟ್. ನೆಕ್ಸ್ಟ್ ಇ ಕಾಮ ಎಫ್ ಮಾತ್ರ ಉಳ್ಕೊಂಡಿದೆ, ಇ ಕಾಮ ಎಫ್. ಸೊ ಈಗ ಏನಾಗುತ್ತೆ, 0 ಮತ್ತೆ 1 ಅನ್ನ ಇನ್ಪುಟ್ ಆಗಿ ಕೊಟ್ಟಾಗ ಇ ಕಾಮ ಎಫ್ ಎರಡಕ್ಕೂ ಕೂಡ 0ನ ಇನ್ಪುಟ್ ಆಗಿ ಕೊಟ್ರೆ ಎ ಬಿಗೆ ಹೋಗ್ತವೆ. ನೆಕ್ಸ್ಟ್ ಅದೇ ಏನಾದ್ರೂ 1 ಅನ್ನ ಇನ್ಪುಟ್ ಆಗಿ ಕೊಟ್ರೆ ಬಿ ಸಿಗೆ ಹೋಗ್ತವೆ, ಸರಿನಾ? ಇಲ್ಲಿ ನೋಡಿ, ಇವಾಗ ಎ ಮತ್ತೆ ಬಿ ಎರಡೂ ಕೂಡ ನಾನ್ ಫೈನಲ್ ಸ್ಟೇಟ್. ಸೊ ಪರ್ಫೆಕ್ಟ್. ನೆಕ್ಸ್ಟ್ ಬಿ ಕಾಮ ಸಿ ಇದೆ, ಬಿ ಇಸ್ ಎ ನಾನ್ ಫೈನಲ್ ಸ್ಟೇಟ್ ಬಟ್ ಸಿ ಇಸ್ ಎ ಫೈನಲ್ ಸ್ಟೇಟ್. ಸೊ ಒಂದು ಫೈನಲ್ ಒಂದು ನಾನ್ ಫೈನಲ್ ಅಂತಂದ್ರೆ ಇದರ ಪೇರೆಂಟ್ ಕ್ಯಾನ್ಸಲ್ ಔಟ್ ಆಗುತ್ತೆ. ಸೊ ಇ ಕಾಮ ಎಫ್ ಕೂಡ ಕ್ಯಾನ್ಸಲ್ಡ್ ಔಟ್. ಈಗ ಏನಾಗುತ್ತೆ ಅಂದ್ರೆ ನಾನು ಟಿಕ್ ಮಾರ್ಕ್ ಎಲ್ಲ ಹಾಕಿದ್ದೀನಿ ಒಂದೇ ಒಂದು ಜಾಗದಲ್ಲಿ. ಸೊ ಎ ಮತ್ತೆ ಎಫ್ ಇವರಿಬ್ರು ಸೇರಿ ಒಂದು ಸ್ಟೇಟ್ ಅನ್ನ ಫಾರ್ಮ್ ಮಾಡ್ತಾರೆ. ಅಂದ್ರೆ ಏನು, ಎ ಸಪರೇಟ್ ಸ್ಟೇಟ್ ಆಗಿತ್ತು, ಎಫ್ ಸಪರೇಟ್ ಸ್ಟೇಟ್ ಆಯ್ತಲ್ವಾ. ಸೊ ಅವರಿಬ್ರು ಇವಾಗ ಒಂದು ಸಿಂಗಲ್ ಸ್ಟೇಟ್ ಆಗ್ತಾರೆ. ಅವಾಗ ಏನಾಯ್ತು, ನನಗೆ ಇವರಿಬ್ರು ಸೇರಿ ಒಂದು ಸ್ಟೇಟ್ ಆಯ್ತಾ. ಸೊ ಈಗ ನನಗೆ ಇಂಡಿಸ್ಟಿಂಗ್ವಿಷಬಲ್ ಅಲ್ಲಿ ಒಂದೇ ಒಂದು ಸ್ಟೇಟ್ ಫಾರ್ಮೇಶನ್ ಇರೋದು, ದಟ್ ಈಸ್ ಎ ಮತ್ತೆ ಎಫ್ ಇಬ್ರು ಸೇರಿ ಒಂದು ಸ್ಟೇಟ್ ಅನ್ನ ಫಾರ್ಮ್ ಮಾಡಿದ್ದಾರೆ. ಇನ್ನು ಉಳಿದಿರೋರೆಲ್ಲ ಸಪರೇಟ್ ಆಗಿ ಡಿಸ್ಟಿಂಗ್ವಿಷಬಲ್ ಆಗಿರ್ತಾರೆ, ಸರಿನಾ? ಎ ಅಲ್ಲಿ ಯೂಸ್ ಆಗಿದೆ ಅಂದ್ರೆ ನೆಕ್ಸ್ಟ್ ಬಿ ಸಪರೇಟ್, ಸಿ ಸಪರೇಟ್, ಡಿ ಸಪರೇಟ್, ಇ ಸಪರೇಟ್, ಸರಿನಾ? ಇವಾಗ ಎಷ್ಟು ಸ್ಟೇಟ್ ಯೂಸ್ ಆದಂಗಾಯ್ತು, ಇದು ಎ ಮತ್ತೆ ಎಫ್ ಇಬ್ರು ಸೇರಿ ಒಂದು ಸ್ಟೇಟ್, ಬಿ ಇಸ್ ಎ ಸಪರೇಟ್ ಸ್ಟೇಟ್, ಸಿ ಇಸ್ ಸಪರೇಟ್ ಸ್ಟೇಟ್, ಡಿ ಇಸ್ ಸಪರೇಟ್ ಸ್ಟೇಟ್, ಇ ಇಸ್ ಸಪರೇಟ್ ಸ್ಟೇಟ್.
1 2 3 4 5 ಸ್ಟೇಟ್ಗಳು. ನನಗೆ ಕೊಟ್ಟಿದ್ದಂತಹ DFA ಟೇಬಲ್ ಅಲ್ಲಿ 6 ಸ್ಟೇಟ್ಸ್ ಇತ್ತು, ನಾನು ಅದನ್ನ 5 ಸ್ಟೇಟ್ಗಳಿಗೆ ರೆಡ್ಯೂಸ್ ಮಾಡಿದ್ದೀನಿ. ಎ ಮತ್ತೆ ಎಫ್ ಸೇಮ್ ಕ್ಯಾರೆಕ್ಟರಿಸ್ಟಿಕ್ಸ್ ಇರ್ತವೆ, ಸೊ ಅದಕ್ಕೋಸ್ಕರ ಅವರಿಬ್ರು ಕೂಡ ಮರ್ಜ್ ಆಗಿದ್ದಾರೆ, ಅಂದ್ರೆ ಒಂದು ಸಿಂಗಲ್ ಸ್ಟೇಟ್ ಆಗಿದ್ದಾರೆ ಅಂತ ಅರ್ಥ. ಈಗ ನಾನು ಏನ್ ಮಾಡ್ಬೇಕು ಅಂತಂದ್ರೆ ಈ 5 ಸ್ಟೇಟ್ ಗಳನ್ನ ಯೂಸ್ ಮಾಡಿಕೊಂಡು ಫಸ್ಟ್ ನಾನು ಟ್ರಾನ್ಸಿಷನ್ ಟೇಬಲ್ ಅನ್ನ ಬರಿಬೇಕು. ಆ ಟ್ರಾನ್ಸಿಷನ್ ಟೇಬಲ್ ಅನ್ನ ಇಟ್ಕೊಂಡು ನಾವು DFA ಡಯಾಗ್ರಾಮ್ ಅನ್ನ ಬರಿತಾ ಹೋಗೋಣ. ಫಸ್ಟ್ ಟ್ರಾನ್ಸಿಷನ್ ಟೇಬಲ್ ಅನ್ನ ಬರಿತೀನಿ. ಯಾವುದೇ ಟ್ರಾನ್ಸಿಷನ್ ಟೇಬಲ್ ಅನ್ನು ಕೂಡ ನಾವು ಡೋ ಇಂದನೇ ರೆಪ್ರೆಸೆಂಟ್ ಮಾಡೋದು. ವೆದರ್ ಇಟ್ ಮೇ ಬಿ ಎಪ್ಸಿಲಾನ್ NFA ಟ್ರಾನ್ಸಿಷನ್ ಟೇಬಲ್, NFA ಟ್ರಾನ್ಸಿಷನ್ ಟೇಬಲ್, DFA ಟ್ರಾನ್ಸಿಷನ್ ಟೇಬಲ್, ಸರಿನಾ? ಡೋ ಇಂದ ರೆಪ್ರೆಸೆಂಟ್ ಮಾಡಬೇಕು. 0 is my one input, 1 is my another input. ಈಗ ಸ್ಟೇಟ್ಗಳು ಯಾವುವು? ಎ ಮತ್ತೆ ಎಫ್ ಇಬ್ರು ಸೇರಿ ಒಂದು ಸ್ಟೇಟ್ ಅನ್ನ ಫಾರ್ಮ್ ಮಾಡ್ತಾರೆ. ನೆಕ್ಸ್ಟ್ ಬಿ ಇಸ್ ಎ ಸಪರೇಟ್ ಸ್ಟೇಟ್, ಸಿ ಇಸ್ ಸಪರೇಟ್, ಡಿ ಇಸ್ ಸಪರೇಟ್ ಅಂಡ್ ಇ ಇಸ್ ಸಪರೇಟ್ ಸ್ಟೇಟ್. ಈಗ ಎ ಅಲ್ವಾ ಇನಿಷಿಯಲ್ ಸ್ಟೇಟ್ ಇದ್ದಿದ್ದು, ಸೊ ಇಲ್ಲೂ ಕೂಡ ಎ ವಿಲ್ ಬಿ ದ ಇನಿಷಿಯಲ್ ಸ್ಟೇಟ್. ಫೈನಲ್ ಸ್ಟೇಟ್ ಯಾವ್ಯಾವ ಇದ್ದಿದ್ದು? ಸಿ ಮತ್ತೆ ಡಿ, ಸೊ ಇಲ್ಲೂ ಕೂಡ ಅವೇ ಫೈನಲ್ ಸ್ಟೇಟ್ ಆಗಿರ್ತವೆ. ಸೊ ಈಗ ನೋಡಿ ಇಲ್ಲಿ ಎ ಕಾಮ ಎಫ್, ಎ ಇಲ್ಲಿದೆ, ಎಫ್ ಇಲ್ಲಿದೆ. 0ನ ಇನ್ಪುಟ್ ಆಗಿ ಕೊಟ್ರೆ ಎಲ್ಲಿಗೆ ಹೋಗ್ತವೆ? ಬಿ ಕಾಮ ಬಿ. ಸೊ ಬಿ ಕಾಮ ಬಿ ಅಂತ 2 ಸಲ ಬರೆಯೋದ್ರ ಬದಲು ಬಿ ಅಂತ ಬರೆದ್ರೆ ಸಾಕು. ಯಾಕೆ ಅಂತ ನಾನು ಹೇಳ್ತಾ ಹೋಗ್ತೀನಿ. ನೆಕ್ಸ್ಟ್ ಎರಡಕ್ಕೂ ಕೂಡ 1 ಅನ್ನ ಇನ್ಪುಟ್ ಆಗಿ ಕೊಟ್ರೆ ಸಿ ಕಾಮ ಸಿಗೆ ಹೋಗ್ತವೆ, ಸೊ ಸಿ ಅಂತ ಬರೀರಿ ಸಾಕು, ಸರಿನಾ? ಬಿ ಕಾಮ ಬಿ ಅಂತಾನು ಬರಿಬಹುದು, ಸಿ ಕಾಮ ಸಿ ಅಂತಾನು ಕೂಡ ಬರಿಬಹುದು. DFA ಟ್ರಾನ್ಸಿಷನ್ ಟೇಬಲ್ ಬರಿಬೇಕಾದ್ರೆ ಒಂಚೂರು ಕನ್ಫ್ಯೂಷನ್ ಆದಂಗೆ ಆಗುತ್ತೆ, ಸೊ ಅದಕ್ಕೋಸ್ಕರ ಬಿ ಬರೀರಿ, ಸಿ ಬರೀರಿ ಸಾಕು, ರಿಪೀಟ್ ಆದ್ರೆ. ನೆಕ್ಸ್ಟ್ ಬಿಗೆ 0 ಅನ್ನ ಕೊಟ್ರೆ ಡಿಗೆ ಹೋಗುತ್ತೆ, ನೆಕ್ಸ್ಟ್ 1 ಅನ್ನ ಕೊಟ್ರೆ ಬಿಗೆ ಹೋಗುತ್ತೆ. ಸಿಗೆ 0ನ ಕೊಟ್ರೆ ಇಗೆ ಹೋಗುತ್ತೆ, 1 ಅನ್ನ ಕೊಟ್ರೆ ಎಫ್ಗೆ ಹೋಗುತ್ತೆ. ಡಿಗೆ 0 ಕೊಟ್ರೆ ಡಿ, 1 ಕೊಟ್ರೆ ಬಿ. ನೆಕ್ಸ್ಟ್ ಎ ಮತ್ತೆ ಬಿ. ಸೊ ಈಗ ಇದನ್ನ ಇಟ್ಕೊಂಡು DFA ಡಯಾಗ್ರಾಮ್ ಅನ್ನ ಬರೀತಾ ಹೋಗ್ತೀನಿ. ಸೊ ಎ ಮತ್ತೆ ಎಫ್ ಇಬ್ರು ಸೇರಿ ಒಂದು ಸ್ಟೇಟ್ ಆಗುತ್ತೆ, ವಿಚ್ ಇಸ್ ದ ಇನಿಷಿಯಲ್ ಸ್ಟೇಟ್. ನೆಕ್ಸ್ಟ್ ಬಿ ಅನ್ನ ಇಲ್ಲಿ ತಗೊಂತೀನಿ, ನೆಕ್ಸ್ಟ್ ಸಿ ಇಲ್ಲಿ ತಗೊಂತೀನಿ, ಡಿ ಇಲ್ಲಿ ತಗೊಂತೀನಿ, ನೆಕ್ಸ್ಟ್ ಇ ಇಲ್ಲಿ ತಗೊಂತೀನಿ, ಸರಿನಾ? ಸಿ ಮತ್ತೆ ಈ ಫೈನಲ್ ಸ್ಟೇಟ್ಸ್ ಆಗಿರೋದ್ರಿಂದ ಎರಡಕ್ಕೂ ಕೂಡ 2 ಸರ್ಕಲ್ ಒಳಗಡೆ ಇರಬೇಕು, ಸರಿನಾ? 2 ಸರ್ಕಲ್ ಒಳಗಡೆ ಇರಬೇಕು. ಈಗ ಎ ಕಾಮ ಎಫ್ಗೆ 0ನ ಇನ್ಪುಟ್ ಹಾಕ್ಬಿಟ್ರೆ ಎಲ್ಲಿಗೆ ಹೋಗುತ್ತೆ? ಬಿ ಕಾಮ ಬಿ ಅಂತ ಹೇಳಿದ್ದೆ, ಬಟ್ ಇಲ್ಲಿ ಬಿ ಕಾಮ ಬಿ ಅನ್ನೋ ಸ್ಟೇಟೇ ಇಲ್ಲ. ಸೊ ಅವಾಗ ಏನಾಗುತ್ತೆ? ನಿಮಗೆ ಕನ್ಫ್ಯೂಷನ್ ಆಗ್ಬಿಡುತ್ತೆ, ಹೊಸದ್ ಏನಾದ್ರು ಕ್ರಿಯೇಟ್ ಮಾಡ್ಬೇಕಂತ. ಹೊಸದ್ ಕ್ರಿಯೇಟ್ ಮಾಡ್ಕೊಳಂಗೆ ಇಲ್ಲ, ಇಲ್ಲಿ ಏನ್ ಸ್ಟೇಟ್ಗಳು ಕ್ರಿಯೇಟ್ ಆಗಿರ್ತವೆ ಅವುಗಳಲ್ಲೇ ನೀವು ಬರಿತಾ ಹೋಗ್ಬೇಕು. ಸೊ ಅದಕ್ಕೋಸ್ಕರ ಏನ್ ಹೇಳಿದ್ದು? ಬಿ ಕಾಮ ಬಿ ಬದಲು ಒಂದ್ಸಲಿ ಬಿ ಬರೀರಿ ಸಾಕು ಅಂತ. ಸೊ ಎ ಎಫ್ ಇಂದ ಬಿಗೆ 0ನ ಕೊಟ್ರೆ, ಅದೇ 1 ಅನ್ನ ಕೊಟ್ರೆ ಸಿಗೆ ಹೋಗುತ್ತೆ. ನೆಕ್ಸ್ಟ್ ಬಿಗೆ 0ನ ಕೊಟ್ರೆ ಡಿಗೆ ಹೋಗುತ್ತೆ. ನೆಕ್ಸ್ಟ್ 1 ಅನ್ನ ಕೊಟ್ರೆ ಬಿಗೆ ಹೋಗುತ್ತೆ ಅಂತಂದ್ರೆ ಸೆಲ್ಫ್ ಲೂಪ್. ನೆಕ್ಸ್ಟ್ ಸಿಗೆ 0ನ ಕೊಟ್ರೆ ಇ, 1 ಅನ್ನ ಕೊಟ್ರೆ ಎಫ್ ಹೋಗುತ್ತೆ. ಸೊ ಇಲ್ಲಿ ಸಪರೇಟ್ ಆಗಿ ಎಫ್ ಇಲ್ಲ, ಬಟ್ ಎ ಮತ್ತೆ ಎಫ್ ಕಂಬೈನ್ ಆಗಿದಾವಲ್ಲ ಅದ್ರ ಜೊತೆಗೆ ಸೇರಿಸ್ಬೇಕು, ಸರಿನಾ? 1 ಅನ್ನ ಕೊಟ್ರೆ ಎಫ್ ಜೊತೆಗೆ ಹೋಗುತ್ತೆ. ನೆಕ್ಸ್ಟ್ ಡಿಗೆ 0ನ ಕೊಟ್ರೆ ಡಿಗೆ ಅಂತಂದ್ರೆ ಸೆಲ್ಫ್ ಲೂಪ್, 0 ಕೊಟ್ರೆ. ಅದೇ ಏನಾದ್ರೂ 1 ಅನ್ನ ಕೊಟ್ರೆ ಬಿಗೆ ಹೋಗುತ್ತೆ, 1 ಅನ್ನ ಕೊಟ್ರೆ ಬಿಗೆ ಹೋಗುತ್ತೆ. ನೆಕ್ಸ್ಟ್ ಇಗೆ 0ನ ಕೊಟ್ರೆ ಎಗೆ ಹೋಗುತ್ತೆ, ಹೀಗೆ 0ನ ಕೊಟ್ರೆ ಎಗೆ ಹೋಗುತ್ತೆ. ಅದೇ ಏನಾದ್ರೂ ಕೂಡ 1 ಅನ್ನ ಕೊಟ್ರೆ ಬಿಗೆ ಹೋಗುತ್ತೆ, 1 ಅನ್ನ ಕೊಟ್ರೆ ಬಿಗೆ ಹೋಗುತ್ತೆ. ಸೊ ಈ ತರ ನೀವು ಡಿಸೈನ್ ಮಾಡ್ತಾ ಹೋಗ್ಬೇಕು. ಸೊ ಫಸ್ಟ್ ನೀವು ಟೇಬಲ್ ಫಿಲ್ಲಿಂಗ್ ಮೆಥಡ್ ಅಲ್ಲಿ ಇಂಡಿಸ್ಟಿಂಗ್ವಿಷಬಲ್ ಸ್ಟೇಟ್ ಅನ್ನ ಫಾರ್ಮ್ ಮಾಡ್ತಾ ಹೋಗಿ, ಆಮೇಲೆ ನೀವು ಡಿಸ್ಟಿಂಗ್ವಿಷಬಲ್ ಸ್ಟೇಟ್ ಉಳಿದಿರೋದೆಲ್ಲ ಸೇರಿಸ್ಕೊಂಡು ಒಂದು ಟ್ರಾನ್ಸಿಷನ್ ಟೇಬಲ್ ಅನ್ನ ಬರೆದು ಅದಕ್ಕೆ ಡಯಾಗ್ರಾಮ್ ಅನ್ನ ಬರೆದ್ರೆ ಆಯ್ತು. ಸೊ DFA ಮಿನಿಮೈಸ್ ಆಗಿದೆ. 6 ಸ್ಟೇಟ್ ಇದ್ದಿದ್ದು 5 ಸ್ಟೇಟ್ಗೆ ರೆಡ್ಯೂಸ್ ಮಾಡಿದ್ದೀನಿ ಅಷ್ಟೇ. ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಎಕ್ಸ್ಟ್ರಾ ಪ್ರಾಬ್ಲಮ್ ವಿಡಿಯೋ ಲಿಂಕ್ಸ್ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ಪ್ಲೇ ಲಿಸ್ಟ್ ಮುಖಾಂತರ ನೀವು ಅಲ್ಲಿ ನೋಡ್ಬೋದು. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್.